ಹೊನ್ನಾವರ ತಾಲೂಕಿನ ಶರಾವತಿ ಕಣಿವೆಯಲ್ಲಿ ತುಂಡಾಗಿ ಬಿದ್ದ ವಿದ್ಯುತ್ ವಾಹಕ 1200 ಅಡಿ ಆಳಕ್ಕೆ ಇಳಿದು ವಾಹಕ ಮೇಲೆತ್ತಿದ ಸಿಬ್ಬಂದಿಗಳು. ಹೊನ್ನಾವರ ತಾಲೂಕಿನ ಶರಾವತಿ ವಿದ್ಯುತ್ ಉತ್ಪಾದನಾ ಘಟಕದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಭಾಗದ ವಿದ್ಯುತ್ ಕೇಂದ್ರಗಳಿಗೆ ಸರಬರಾಜಾಗುವ 220 ಹಾಗೂ 400 ಕೆವಿ ವಿದ್ಯುತ್ ವಾಹಕ ತಂತಿ ಶರಾವತಿ ವಿದ್ಯುತ್ಗಾರದ ಕಣಿವೆಯಲ್ಲಿ ತುಂಡಾಗಿ ಬಿದ್ದಿದ್ದು ವಿದ್ಯುತ್ ಸಂಗ್ರಹಣೆಗೆ ತೊಡಕಾಗಿ ವಿದ್ಯುತ್ ವ್ಯತ್ಯಯವಾಗಿತ್ತು. ಈ ಹಿನ್ನೆಲೆಯಲ್ಲಿ 1200 ಅಡಿ ಆಳದ ಶರಾವತಿ ಕಣಿವೆಯಲ್ಲಿ ಹರಿದು ಬಿದ್ದ ವಿದ್ಯುತ್ ವಾಹಕವನ್ನು ಕಣಿವೆ ಪ್ರದೇಶದಲ್ಲಿ ಪತ್ತೆ ಹಚ್ಚಿದ ಕೆಪಿಟಿಸಿಎಲ್ ಹಾಗೂ ಹೊರಗುತ್ತಿಗೆ ನೌಕರರು ಯಾವುದೇ ಯಂತ್ರವನ್ನು ಬಳಸದೆ 1200 ಅಡಿ ಆಳದ ಕಣಿವೆಗೆ ಹಗ್ಗದ ಮಾರ್ಗದಲ್ಲೇ ಇಳಿದು ತುಂಡಾದ ವಿದ್ಯುತ್ ವಾಹಕವನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವಿದ್ಯುತ್ ವಾಹಕವು ಶರಾವತಿ ವಿದ್ಯುತ್ಗಾರದಿಂದ ಕಣಿವೆಯ ಮಾರ್ಗವಾಗಿ ಶಿವಮೊಗ್ಗ ಜಿಲ್ಲೆಯಿಂದ ತಾಳಗುಪ್ಪದ ಕೇಂದ್ರಕ್ಕೆ ರವಾನೆಯಾಗಿ ಇದರ ಮೂಲಕ ಬೆಂಗಳೂರಿಗೆ ಸರಬರಾಜಾಗುತ್ತಿತ್ತು. ಮಳೆ ಗಾಳಿ ಅಬ್ಬರಕ್ಕೆ 80 ಅಡಿ ಎತ್ತರದ ಗೋಪುರ 3 ಮತ್ತು 4ರಲ್ಲಿ ಹರಿದು ಬಿದ್ದ ವಿದ್ಯುತ್ ವಾಹಕ ನೇರ 1200 ಅಡಿ ಆಳದ ಕಣಿವೆಯ ಕಂದಕಕ್ಕೆ ಬಿದ್ದಿತ್ತು. ಕಣಿವೆಯೊಳಗೆ ಯಾವುದೇ ಯಂತ್ರಗಳನ್ನು ಕೊಂಡೊಯ್ಯಲು ಸಾಧ್ಯವಾಗದ ಕಾರಣ ಕಡಿದಾದ ಕಣಿವೆಯಲ್ಲಿ ಹಗ್ಗದ ಸಹಾಯದಲ್ಲೇ ಇಳಿದ ಸಿಬ್ಬಂದಿಗಳು ಕೊನೆಗೂ ವಾಹಕವನ್ನು ಪತ್ತೆ ಮಾಡಿ ಜೋಡಣೆ ಮಾಡಿ ಸುಗಮ ವಿದ್ಯುತ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಸರ್, ಕಂಡಕ್ಟರ್ ಅರಿಯ ಮಾಡ್ತಾ ಇದ್ದೀವಿ ಈಗ ನೋಡಿ. ಈಗಪ್ಪ ಟವರ್ ಹೆಂಗೆ ಅಲ್ಲಾಡ್ತದೆ. ಎಸ್, ಓಕೆ, ಡನ್, ಓಕೆ, ಸಕ್ಸಸ್. ಈಗ ಈ ಮೂತಿ ಕೈ ಕೊಡ್ತೀವಿ ಅಷ್ಟೇ. ಅದು ತೂತಿಗೆ ಉಣ್ಣಿ ಇಟ್ಟು ಅದು ಬಿಚ್ಚಾಕದೆ. ಒಂದೇ ಕಟಿಂಗ್ ಪ್ಲೇಯರ್ ಕೊಡ್ತಾರೆ ಅದು. ಮತ್ತೆ ನೀವು ತಗೊಬಂದಿರಲಿಲ್ಲ ಅಂತ ನಾನು ನಮ್ಮ ಬ್ಯಾಗಿಂದ ಇಟ್ಕೊಂಡ್ಬಂದೆ. ಕ್ಲಿಯರೆನ್ಸ್ ಹಾಕಲ್ಲ. ಹಾಂ, ಕ್ಲಿಯರೆನ್ಸ್ ಸೂಪರ್ ಆಯ್ತು. ಜಂಪ ಬಿಡ 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 ಹರಿಯ ಮಾಡಿ, ಹರಿಯ ಮಾಡಿ, ಸಾಮ ಬಿಡ ಮಾಡ್ರಿ, ಶ್ಯಾಮಣ್ಣ ಹರಿಯ ಮಾಡ್ರಿ. ಅವ್ನು ಗಂಟೆ ಹಾಕೊಂಡ್ರಿ ಎಣ್ಣೆ ಹರಿಯ ಕೊಡೆ. ಸಾಮ ಹರಿಯ ಬಿಡು. ಎಸ್, ಓಕೆ. ಶಬಾಷ್ ಸರ್. ಎಲ್ಲ ನಮ್ಮ TLM ಶಾಖೆಯ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಈ ದಿನ 220 KV ST2 ಮಾರ್ಗವನ್ನು ಗೋಪುರ ಸಂಖ್ಯೆ 4ರಲ್ಲಿ ವಾಹಕವನ್ನು ಸುಮಾರು 350 ಮೀಟರ್ ಎಳೆದು ಕ್ರಾಸ್ ಆರ್ಮರಿಗೆ ಟೆಟ್ ಮಾಡಿ ಇನ್ಸುಲೇಟರ್ಗಳನ್ನು ಹಾಕುತ್ತಿರುವ ದೃಶ್ಯ
ದಯವಿಟ್ಟು ಈ ಕಾಮಗಾರಿಗೆ ಸಹಕರಿಸಿದ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳು, ನೌಕರರು, ನೋಡಲ್ ಅಧಿಕಾರಿಗಳು, ನೋಡಲ್ ಶಾಖೆಯ ನೌಕರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆಯ್ತು. ಎಲ್ಲಿ ಇಲ್ಲ ಇಲ್ಲ ನಾವು ಬಂದಲ್ಲಿ ಬಂದಿದ್ಯಾ ಹರಿಯ ಮಾಡ್ರಿ, ನಿಧಾನ ಹರಿಯ ಮಾಡ್ರಿ, ಆ್ಯಂಕರ್ ಬಿಡ್ರಿ, ನಿಧಾನ ನೋಡೋಣ ಕ್ಲಿಯರೆನ್ಸ್ ಏನಂತ ಗೊತ್ತಾಗತ್ತೆ. ಬಿಡ್ರಿ. ಓಕೆ ಓಕೆ ಸರಿಗೆ ಈಗ ಇದೆಯಲ್ಲ, ಎರಡು ಹಾಕಿದಿರಲ್ಲ, ಸುಮ್ಮನೆ ಇರ್ರಿ. ಇಷ್ಟು ಗ್ಯಾಪ್ ಇರ್ಬೇಕು ಯಾವಾಗ್ಲೂ, ಹಂಗಾರೆ ಇಷ್ಟು ಗ್ಯಾಪ್ ಇರ್ಬೇಕು ಯಾವಾಗ್ಲೂ. ಯಾಕಂದ್ರೆ ಬಸ್ ಆದಾಗ ಪಂಚಾದಾಗ ಈ ಕಡೆ ಬಂದ್ಬಿಡುತ್ತೆ, ಜಾಮ್ ಆಗುತ್ತೆ. ಅವಾಗ ಏನು ಗೊತ್ತಾ, ಅಲ್ಯೂಮಿನಿಯಂ ಪೈಪ್ ಬಿಡ್ಸಕ್ ನಮ್ಗೆ ಕಷ್ಟ ಆಗುತ್ತೆ. ಇದು ಕಟಿಂಗ್ ಪ್ಲೇಟ್ ಕೊಡಿ. ಇದು ಹಿಂದಕ್ಕೆ ತಳ್ಕೊಡ್ರ ಕಟಿಂಗ್ ಪ್ಲೇಟ್ ಕೊಡು. ಯಾರು